ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯಾ ಚೇರಿಸ್ ಕಿಚನ್. ಫ್ರೆಂಡ್ಸ್, ನೀವೆಲ್ಲ ಮನೆಯಲ್ಲಿ ಚಿಕನ್ ಮಾಡುವಾಗ ಒಂದು ಸ್ವಲ್ಪ ಚಿಕನನ್ನು ಅಂದರೆ ಬೋನ್ಲೆಸ್ ಚಿಕನನ್ನು ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಾಕು. ಇಷ್ಟೊಂದು ನಾವು ಈ ಥರ ಕಬಾಬನ್ನು ಮಾಡ್ಕೊಳ್ಬೋದು. ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಸ್ವಲ್ಪ ಚಿಕನ್ನಿಂದ ತುಂಬ ಈ ಥರ ಕಬಾಬ್ಗಳು ರೆಡಿ ಆಗ್ತದೆ. ಇದನ್ನು ಬೇಕಾದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಬೇಕಾದರೆ ತಿನ್ಬೋದು, ಅಥವಾ ಊಟಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡೋದಲ್ಲ ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಚಿಕನ್ ಅಂದರೆ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಆದಷ್ಟು ನಾವು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕೋದು ಬೇಡ, ಈ ಥರ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ ನಾವು. ಅಂದರೆ ನಾವಿಲ್ಲಿ ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೇನೆ. ಅದನ್ನು ನೀವು ಚಿಕನ್ ಮಾಡುವಾಗ ಸ್ವಲ್ಪ ಬೋನ್ಲೆಸ್ ಪೀಸನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಸ್ವಲ್ಪ ಚಿಕನನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇರೆ ಏನು ಹಾಕ್ಕೊಳ್ಬೇಕಂತ ಇಲ್ಲ. ಲಿಂಬೆಹಣ್ಣು, ಮೊಸರು ಯಾವುದು ಬೇಕಂತ ಇಲ್ಲ, ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ನೀವು ಒಂದು 2 ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಈಗ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡ ಚಿಕನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಬೇಕಾದರೆ ಸ್ವಲ್ಪ ಹೊತ್ತು, ಅಂದರೆ ಮ್ಯಾರಿನೇಟ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ತುಂಬ ಹೊತ್ತು ಒಂದು 10 ನಿಮಿಷ ಇಟ್ಕೊಂಡ್ರೂ ಸಾಕು. ಜಾಸ್ತಿ ಹೊತ್ತು ಏನು ಮ್ಯಾರಿನೇಟ್ ಮಾಡಿಡಬೇಕಂತ ಇಲ್ಲ. ಈಗ ನೋಡಿದ್ದು ಚೆನ್ನಾಗಿ ಸ್ವಲ್ಪ ನೀರು ಹಾಕಬೇಕಂತ ಇಲ್ಲ, ಅಂದರೆ ಅದರಲ್ಲೇ ನೀರು ಬಿಡ್ತದೆ. ಅದರದ್ದು ನೀರಲ್ಲೇ ಅದು ಕುಕ್ ಆದರೆ ಸಾಕು. ನೀವು ಎಕ್ಸ್ಟ್ರಾ ನೀರು ಹಾಕಿ ಎಲ್ಲ ಬೇಯಿಸ್ಬೇಕಂತ ಇಲ್ಲ. ನಾವಿಲ್ಲಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ನೀರು ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನೀರು ಕಂಪ್ಲೀಟಾಗಿ ಡ್ರೈ ಆಗಲಿಲ್ಲ, ಒಂದು ಸ್ವಲ್ಪ ನೀರು ಉಂಟು. ಚಿಕನ್ ನೋಡಿ, ಇಲ್ಲಿ 90% ಕುಕ್ ಆಗಿದೆ. ಚಿಕನ್ ಈ ಥರ ಕುಕ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಇದರಲ್ಲಿ ಏನು ನೀರು ಎಣ್ಣೆ ಎಲ್ಲ ಉಂಟು ಅದನ್ನೆಲ್ಲ ಒಟ್ಟಿಗೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಂತ ಇಲ್ಲ, ಒಟ್ಟಿಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದೇ ತವದಲ್ಲಿ ನಾನು ಸ್ವಲ್ಪ ರಿಫೈನ್ಡ್ ಆಯಿಲ್ ಹಾಕ್ಕೊಂಡು 1.5 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹುರ್ಕೊಳ್ತೇನೆ. ಇದು ಇದರಲ್ಲಿ ಮೇನ್ ಸ್ಟೆಪ್ ಅಂದರೆ ಇದೆ. ಅಂದರೆ ನಾವು ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋದ್ರಲ್ಲಿ ಈ ನಮಗೆ ಆ ಟೇಸ್ಟ್ ಬರ್ತದೆ ಈ ಕಬಾಬಿದ್ದು. ಇದನ್ನು ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ಬ್ರೌನ್ ಆಗುವವರೆಗೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ತುಂಬ ಎಣ್ಣೆ ಹಾಕ್ಕೊಳ್ಬೇಕಂತ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ಸಾಕು. ಅಥವಾ ಬೇಕಾದ್ರೆ ಇದೇ ಚಿಕನ್ ಇದೇನಿಲ್ಲಿ ಉಂಟಲ್ಲ ಅದರೊಟ್ಟಿಗೆ ಹಾಗೆ ಹುರ್ಕೊಂಡ್ರೆ ಸಾಕು. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು. ನಿಮ್ಮ ನಾನ್ ಸ್ಟಿಕ್ ಪ್ಯಾನ್ ಆಗಿದ್ದರೆ ಡ್ರೈಯಾಗಿ ಹುರ್ಕೊಳ್ಬೋದು. ಈಗ ಇಲ್ಲಿ ನಾನು ಇದಕ್ಕೆ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಸಣ್ಣಗೆ ಹೆಚ್ಚಿದ ನೀರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವಿಲ್ಲಿ ಹುರಿದಿಟ್ಟುಕೊಂಡ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ, ಯಾಕೆಂದರೆ ಕಡಲೆ ಹಿಟ್ಟು ಹುರಿಲಿಲ್ಲ ಅಂದರೆ ನಿಮ್ಮದು ನಾರ್ಮಲ್ ಪಕೋಡ ಥರ ಟೇಸ್ಟ್ ಬರ್ತದೆ. ಚೆನ್ನಾಗಿ ಹುರಿದ್ರೇ ಈ ಕಬಾಬಿಗೆ ಒಳ್ಳೆ ಟೇಸ್ಟ್ ಬರೋದು. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಹುರಿಯುವ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿಟ್ಕೊಳ್ಳಿ, ಇದಕ್ಕೆ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡ್ರ್ ಸ್ವಲ್ಪ, ಇದೆಲ್ಲ ಹಾಕ್ಕೊಂಡು, ಅಂದರೆ ಚಿಲ್ಲಿ ಪೌಡ್ರ್ ನಾವು ಅದಕ್ಕೆ ಹಾಕಿದ್ದೇವೆ. ಈಗ ಇದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ ಒಂದು 4-5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು
ಯಾವುದೇ ರೀತಿಯ ನೀರನ್ನು ಅಥವಾ ಯಾವುದೇ ಲಿಕ್ವಿಡನ್ನು ನಾವು ಯೂಸ್ ಮಾಡ್ಕೊಳ್ಳಿಲ್ಲ. ಇದೇ ಥರ ಇದನ್ನು ಕಲಿಸ್ಕೊಳ್ಬೇಕು. ಕೈಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಈ ಥರ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ನೀವು ಇದನ್ನು ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ಚಟ್ಟೆಯಾಗಿ ಸ್ವಲ್ಪ ರೌಂಡಾಗಿ ಮಾಡ್ಬೋದು ಕಟ್ಲೆಟ್ ಶೇಪಲ್ಲಿ, ಅಥವಾ ಈ ಥರ ಉದ್ದುದ್ದಕ್ಕೆ ಬೇಕಾದರೆ ಮಾಡ್ಕೊಳ್ಬೋದು. ನಾನು ಈ ಥರ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ನಿಮ್ಮ ಇಷ್ಟವಾದ ಶೇಪಲ್ಲಿ ಇದನ್ನು ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಈ ಥರ ನಾವು ನಾರ್ಮಲಾಗಿ ವೆಜಿಟೇಬಲ್ ಇದು ಮಾಡುವಾಗ ರೌಂಡ್ ಶೇಪಲ್ಲಿ ಮಾಡ್ತೇವಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಚಿಕನ್ ಇದೆ ಅಂತೇಳಿ ಗೊತ್ತಾಗಲಿಕ್ಕೆ. ಚಿಕನ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಒಳ್ಳೆಯದಂತ ಈ ಶೇಪಲ್ಲಿ ಮಾಡ್ತಾಯಿದ್ದೇನೆ. ಈ ಥರ ಕೈಗೆ ಎಣ್ಣೆ ಸವರ್ಕೊಂಡು ಎಲ್ಲ ಈ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ ಫಸ್ಟಿಗೆ. ಇದನ್ನು ನೋಡಿ, ಬೇಕಾದರೆ ಈ ಥರ ಸ್ಕೀವರ್ಸಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡು ಶಾಲೋ ಫ್ರೈ ಬೇಕಾದರೆ ಮಾಡ್ಕೊಳ್ಬೋದು. ನಾನು ಈ ಥರ ತೋರಿಸ್ತಾ ಇರೋದಷ್ಟೇ, ನಾನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಮಾಡಿಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಬೋದು. ನಾನು ಬೇಗ ಆಗಲಿ ಅಂತ ಸ್ವಲ್ಪ ಡೀಪ್ ಫ್ರೈಯನ್ನೇ ಮಾಡ್ಕೊಳ್ತಾ ಇದ್ದೇನೆ. ನಿಮಗೇನಾದರೂ ಡೀಪ್ ಫ್ರೈ ಮಾಡೋದು ಬೇಡ ಅಂತೇಳಿ ಆದರೆ, ಅಥವಾ ಎಣ್ಣೆ ಕಮ್ಮಿ ಬೇಕಂತೇಳಿ ಆದರೆ ಈ ಥರ ಶಾಲೋ ಫ್ರೈ ಮಾಡ್ಕೊಳ್ಬೋದು. ಇದರಿಂದ ಈಗ ಎಣ್ಣೆ ಬಿಸಿಯಾಗಿದೆ, ಈ ಎಣ್ಣೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ಎಣ್ಣೆಗೆ ಇದನ್ನು ಹಾಕ್ಕೊಂಡು ತಿರುಗಿಸಿ ನಾವು ಇದನ್ನು ಎಲ್ಲ ಕಡೆ ಕರೆಕ್ಟಾಗಿ ಕುಕ್ ಮಾಡ್ಕೊಳ್ಬೇಕು. ನೋಡಿ ಕಲರ್ ಫಸ್ಟಿಗೆ ಹಾಕಿದ ಕೂಡಲೇ ಸ್ವಲ್ಪ ವೈಟ್ ಆದಾಗೆ ಆಗ್ತದೆ ಕಲರ್, ಅಂದರೆ ನಾವು ಹಾಕಿರೋ ಚಿಕನ್ ಕಡ್ಲೆಟ್ ಎಲ್ಲ ಕುಕ್ ಆಗುವಾಗ ಸ್ವಲ್ಪ ವೈಟ್ ಆದಾಗೆ ಆಗ್ತದೆ. ಆಮೇಲೆ ಇದು ಕಾಯ್ತಾ ಬ್ರೌನ್ ಕಲರ್ಗೆ ಬರ್ತದೆ. ಅಂದರೆ ಗೋಲ್ಡನ್ ಬ್ರೌನ್ಗಿಂತ ಇನ್ನೂ ಸ್ವಲ್ಪ ಡಾರ್ಕ್ ಆಗಿರಬೇಕು ಇದು ಕಲರು. ಅಷ್ಟುವರೆಗೆ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಈ ಥರ ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಳಗೆ ನಾವು ಹಾಕಿರೋ ಮಸಾಲೆ, ಕಡಲೆ ಹಿಟ್ಟು, ನೀರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು 5-6 ನಿಮಿಷ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಬಿಸಿಯಾಗಿದ್ದರೆ ಆಯಿಲ್ ಎಳ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಎಣ್ಣೆಯನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಕಲರ್ ನೋಡಿ ಈ ಥರ ಡಾರ್ಕ್ ಬ್ರೌನ್ ಬರಬೇಕು, ಅಷ್ಟುವರೆಗೆ ಫ್ರೈ ಮಾಡ್ಕೊಳ್ಬೇಕು. ಲೈಟ್ ಆಗಿದ್ದರೆ ಒಳಗಡೆ ಹಸಿಯಾಗಿರ್ತದೆ, ಹೊರಗಡೆ ಮಾತ್ರ ಕುಕ್ ಆಗಿರ್ತದೆ. ಇದು ಎಲ್ಲ ಒಳಗೂ ಕರೆಕ್ಟಾಗಿ ಕುಕ್ ಆಗಿರ್ತದೆ. ನೋಡಿ ಇಷ್ಟು ಕಲರ್ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಡಾರ್ಕ್ ಬ್ರೌನ್ ಆಗಿದೆಲ್ಲ, ಇಷ್ಟು ಕಲರ್ ಬರಬೇಕು. ನಾವು ಚಿಕನ್ ಹಾಕಿರೋದ್ರಿಂದ ಎಷ್ಟು ಜಾಸ್ತಿ ಫ್ರೈ ಆಗ್ತದೆ ಅಷ್ಟು ಟೇಸ್ಟ್ ಜಾಸ್ತಿಯೇ ಇರ್ತದೆ. ನೋಡಿ ಈ ಥರ ಇನ್ನೊಂದು ಮತ್ತೆ ಪುನಃ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೇನೆ. ಇದೇ ಥರ ನಾನು ಎಲ್ಲ ಈ ಚಿಕನ್ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಸಾಕು. ನಾನು ಯಾಕೆ ಉದ್ದಕ್ಕೆ ಮಾಡಿದಂದರೆ ಬೇಗ ಫ್ರೈ ಆಗಲಿ ಅಂತ. ರೌಂಡ್ ಶೇಪಲ್ಲಿ ಸ್ವಲ್ಪ ದಪ್ಪಗೆಲ್ಲ ಮಾಡಿಕೊಂಡ್ರೆ ಇದು ಬೇಗ ಫ್ರೈ ಆಗೋದಿಲ್ಲ, ಒಳಗಡೆ ಹಸಿಯಾಗಿ ಉಳಿತದೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಉಂಟು. ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಚಟ್ನಿ ಮಾಡಿದ್ದೇನೆ, ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು. ಗ್ರೀನ್ ಚಟ್ನಿ ಜೊತೆ ಅಂತೂ ಇದರ ಟೇಸ್ಟು ತುಂಬ ಸೂಪರಾಗಿರ್ತದೆ. ಮತ್ತು ನೀವು ಊಟದ ಜೊತೆ ಬೇಕಾದರೂ ತಿನ್ಬೋದು. ಊಟದ ಜೊತೆನೂ ಇದು ಒಳ್ಳೆ ಕಾಂಬಿನೇಷನ್ನು. ಟೇಸ್ಟು, ಖಾರ, ಚಿಕನ್ ಫ್ಲೇವರು, ಹುರಿದ ಕಡಲೆಟ್ ಫ್ಲೇವರು ಎಲ್ಲ ಬರ್ತಾ ಉಂಟು. ತುಂಬ ಟೇಸ್ಟಿಯಾಗಿ ಉಂಟು. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಇದು ಸ್ವಲ್ಪ ಚಿಕನಲ್ಲಿ ನಾವು ಮಾಡ್ಬೋದ್ರಿಂದ ಚಿಕನ್ ರೆಸಿಪಿ ಮಾಡುವಾಗ ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡು ಮಾಡಿದರೆ ಸಾಕು, ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.